ಮಾತ್ರ ಮಹಿಮೆ ಪಡಲಿ, ದೇವ್ರ ನಾಮ ಮಾತ್ರ ಮಹಿಮೆ ಪಡಲಿ. ದೇವ್ರ ವಾರ್ತೆಯಲ್ಲಿ ಏನು ಹೇಳ್ತದೆ, ಯೆಹೋವನ ಸ್ತುತಿ ಮಾಡಬೇಕು ಅಂತ ದೇವ್ರ ವಾರ್ತೆಯಲ್ಲಿ ಹೇಳ್ತದೆ. ಕೀರ್ತನೆ 136ನೇ ವಾಕ್ಯಗಳು ಹೇಳ್ತದೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ದೇವಾದಿ ದೇವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ಕರ್ತನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ದೇವ್ರ ನಾಮ ಮಾತ್ರ ಮಹಿಮೆ ಪಡಲಿ. ಆತನಿಗೆ ಸ್ತೋತ್ರ ಸಲ್ಲಿಸ್ತಾನೇ ಇರ್ರಿ. ಒಂದು ವೇಳೆ ನಾವು ಕುಗ್ಗಿ ಹೋಗುತ್ತೇವೆ, ನೊಂದೋಗುತ್ತೇವೆ, ಯಾಕಪ್ಪ ನಮಗೆ ಈ ಜೀವನ ಈ ರೀತಿ ಕಷ್ಟ ದುಃಖ ವೇದನೆ ನಮಗಿನ್ನೂ ಹೋಗಲಿಲ್ಲ, ಹೋರಾಟಗಳಿದೆ ಅಂತ ನಾವು ನೊಂದ್ಕೊತೀವಿ. ಆದನ್ ದೇವ್ರು ಹೇಳ್ತಾರೆ ಆತನ ಕೃಪೆ ಶಾಶ್ವತ ಅಂತ ಹೇಳ್ತಾರೆ. ಅದಕ್ಕೆ ದೇವ್ರು ಹೇಳ್ತಾರೆ ಆತನ ಕೃಪೆಯು ಶಾಶ್ವತ ಅಂತ ಹೇಳ್ತಾರೆ. ಅವಾಗ ನಮ್ಮನ್ನು ದೇವ್ರು ತಳ್ಳಲ್ಲ, ಕ್ಷಣ ಮಾತ್ರ ನಮಗೆ ತಳ್ದಂಗೆ ಇರುತ್ತೆ. ಆದರೆ ದೇವ್ರು ನಮ್ಮನ್ನ ಕೈ ಹಿಡಿತಾರೆ.